ಗುರು ಪೌರ್ಣಿಮೆ ಗುರುವಿಗಾಗಿಯೇ ಮೀಸಲಿಟ್ಟ ದಿನ. ಗುರು ದತ್ತಾತ್ರೇಯ, ಗುರು ಕೈವಾರದ ಯೋಗಿನಾರಾಯಣ ಹೀಗೆ ಅನೇಕ ಗುರುಗಳು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಅಷ್ಟೇ ಅಲ್ಲ, ನಾಗರಿಕ ಸಮಾಜದಲ್ಲಿ ಎದೆಯುಬ್ಬಿಸಿ ಬದುಕಲು ಕಾರಣರಾದವರು ಅದೇ ಗುರುಗಳೇ. ಅಕ್ಷರ ಕಲಿಸಿದ ಪ್ರತಿಯೊಬ್ಬರೂ ಗುರುಗಳೇ. ಜಗತ್ತಿನಲ್ಲಿ ಎಲ್ಲರಿಗೂ ಗುರು ಇರಲೇಬೇಕು, ಇರುತ್ತಾರೆ ಕೂಡ. ಅಂತಹ ಗುರುಗಳನ್ನು ಸ್ಮರಿಸುವುದಕ್ಕಾಗಿಯೇ ಸನಾತನ ಧರ್ಮದಲ್ಲಿ ಗುರು ಪೌರ್ಣಿಮೆ ಮೀಸಲಾಗಿದೆ. ಇಂತಹ ಗುರು ಪೌರ್ಣಿಮೆಯ ದಿನ ಹಿರಿಯರ ಸೇವೆ ಮಾಡುವುದು ಅದೆಷ್ಟು ಪುಣ್ಯದ ಕೆಲಸ. ಅದೇ ಕೆಲಸವನ್ನು ಇಂದು ಅನೇಕರು ಮಾಡಿದ್ದಾರೆ. ಅವರಲ್ಲಿ ರಾಮೂಸ್ ಫರ್ನಿಚರ್ ಮಾಲೀಕರಾದ ರಾಮು ಅವರ ಕುಟುಂಬವೂ ಒಂದು. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನಪೇಟೆಯಲ್ಲಿ ಶ್ರೀ ಸಾಯಿ ದ್ವಾರಕಾಮಾಯಿ ವೃದ್ಧಾಶ್ರಮವಿದೆ. ಈ ಆಶ್ರಮದಲ್ಲಿರುವವರೆಲ್ಲರೂ ವೃದ್ಧರೇ. ಅವರೆಲ್ಲ ಜೀವನದ ಉದ್ದಕ್ಕೂ ದುಡಿದು ದಣಿದು ವಿಶ್ರಾಂತಿಯನ್ನು ಪಡೆಯಬೇಕಿದ್ದ ಸಂಧ್ಯಾ ಕಾಲದವರಾಗಿದ್ದಾರೆ. ಅಂತಹವರಿಗೆ ಆಸರೆಯಾಗಬೇಕಿದ್ದ ಮಕ್ಕಳು ಇವರಿಂದ ದೂರವಾಗಿದ್ದಾರೆ. ಅನಾಥ ಭಾವ ಕಾಡುತ್ತಿದ್ದ ಇವರಿಗೆ ಆಸರೆಯಾಗಿ ನಿಂತಿದ್ದೆ ಈ ಸಾಯಿ ದ್ವಾರಕಾಮಾಯಿ ವೃದ್ಧಾಶ್ರಮ. ಈ ಆಶ್ರಮದ ನೆರಳಲ್ಲಿ ಅದೆಷ್ಟು ಮಂದಿ ದಿನ ದೂಡುತ್ತಿದ್ದಾರೆ ಎಂಬುದು ವಿಶೇಷ. ರಾಮಕೃಷ್ಣ ಜಯ ಕಲ್ಕಿ ಹರಿ ಓಂ ಹರಿ ಓಂ. ಇಂತಹ ಹಿರಿಯರಿಂದ ಕೂಡಿದ ವೃದ್ಧಾಶ್ರಮದಲ್ಲಿ ಪ್ರತಿ ಗುರು ಪೌರ್ಣಿಮೆ ದಿನ ರಾಮೂಸ್ ಫರ್ನಿಚರ್ ಮಾಲೀಕ ರಾಮು ಅವರ ಕುಟುಂಬ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ, ಸಾಯಿಬಾಬಾ ಅವರಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆಗಳು, ಆಶ್ರಮದಲ್ಲಿರುವ ಎಲ್ಲ ವೃದ್ಧರಿಗೂ ಸಿಹಿ ಊಟ ನೀಡುವುದನ್ನು ರೂಢಿಸಿಕೊಂಡಿದ್ದಾರೆ. ಇಂದು ಗುರು ಪೌರ್ಣಿಮೆ ಪ್ರಯುಕ್ತ ಸತ್ಯನಾರಾಯಣ ಪೂಜೆ ಸೇರಿದಂತೆ ಇತರೆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು. ಇದೇ ಸಮಯಕ್ಕೆ ಚಿಕ್ಕಬಳ್ಳಾಪುರದ ಕೆವಿ ಮತ್ತು ಪಂಚಗಿರಿ ದತ್ತಿ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದ ಸಿ.ವಿ. ವೆಂಕಟರಾಯಪ್ಪರವರ 111ನೇ ಜನ್ಮದಿನಾಚರಣೆ ಆಗಮಿಸಿದೆ. ಸಾಯಿರಾಮ್, ಇವತ್ತು ನಾವು ಗುರುಪೌರ್ಣಿಮೆಯನ್ನು ಆಚರಿಸ್ತಾ ಇದ್ದೀವಿ. ನಮ್ಮದು ಶ್ರೀ ಸಾಯಿ ದ್ವಾರಕಾಮಾಯಿ ವೃದ್ಧಾಶ್ರಮ ಸುಲ್ತಾನಪೇಟೆ. ಇಲ್ಲಿ ಸುಮಾರು 36 ವರ್ಷದಿಂದ ನಾವು ಗುರುಪೌರ್ಣಿಮೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದು 36ನೇ ವರ್ಷ. ಎಲ್ಲ ಭಕ್ತಾದಿಗಳು ಮತ್ತು ಎಲ್ಲ ಊರವರು ಎಲ್ಲ ಬಂದು ಬರ್ತಾ ಇದ್ದಾರೆ. ಎಲ್ಲರಿಗೂ ಗುರುಪೌರ್ಣಿಮೆಯ ಶುಭಾಶಯಗಳು. ಹಾಗಾಗಿ ಸಿ.ವಿ. ವೆಂಕಟರಾಯಪ್ಪ ಅವರ ಮಗಳಾದ ನಿರ್ಮಲಾ ಪ್ರಭು ಅವರು ಇಂದು ಇದೇ ಸಾಯಿ ದ್ವಾರಕಾಮಾಯಿ ವೃದ್ಧಾಶ್ರಮಕ್ಕೆ ಆಗಮಿಸಿ ಅಲ್ಲಿರುವ ಎಲ್ಲ ವೃದ್ಧರಿಗೆ, ಮಹಿಳೆಯರಿಗೆ ಸೀರೆ, ಪುರುಷರಿಗೆ ವಸ್ತ್ರಗಳನ್ನು ವಿತರಿಸಿದರು. ಎಲ್ಲರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರದ ರಾಜಕೀಯ ಭೀಷ್ಮ, ಅನ್ನದಾತ, ವಿದ್ಯಾದಾತ ಶ್ರೀ ಸಿ.ವಿ. ವೆಂಕಟರಾಯಪ್ಪನವರ 111ನೇ ಜಯಂತಿಯ ಅಂಗವಾಗಿ ಎಲ್ಲ ಒಂದು ವೃದ್ಧಾಶ್ರಮಗಳಲ್ಲಿ ಮಹಾತಾಯಿಗಳಿಗೆ ಸೀರೆ ಮತ್ತು ಬ್ಲೌಸು ಮತ್ತು ಅಲ್ಲಿನ ಹಿರಿಯ ಚೇತನರಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಟ್ರ್ಯಾಕ್ ಸೂಟು ಇವುಗಳನ್ನ ವಿತರಣೆ ಮಾಡಬೇಕು ಅಂತ ಫಸ್ಟು ಇದನ್ನು ಪ್ಲ್ಯಾನ್ ಮಾಡಿದ್ದೆ ನಮ್ಮ ನಿರ್ಮಲಕ್ಕ ಅವರು. ಅದನ್ನು ಇಂಪ್ಲಿಮೆಂಟ್ ಮಾಡಿ ಅದಕ್ಕೆ ಏನೇ ಆಗಲಿ ಎಲ್ಲ ಕಡೆಯೂ ಕೊಡಿ, ಚೆನ್ನಾಗಿ ಕೊಡಿ ಅಂತ ಹೇಳಿಬಿಟ್ಟು ನಮ್ಮ ನವೀನ್ ಕಿರಣ್ ಸಾಹೇಬರು ಕೊಟ್ಟಿರ್ತಾರೆ. ಇದು ಒಂದು ರೀತಿಯ ಸೇವೆ ಅಲ್ಲ, ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ಮಾಡ್ತಾ ಇದ್ದಾರೆ. 111ನೇ ಹುಟ್ಟಿದ ಹಬ್ಬದ ನಮ್ಮ ತಂದೆಯವರ ಸಿ ವೆಂಕಟರಾಯಪ್ಪನವರ 111ನೇ ಹುಟ್ಟಿದ ಹಬ್ಬದ ಅಂಗವಾಗಿ ತಿಂಗಳೆಲ್ಲ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬರ್ತಾ ಇರ್ತವೆ. ಇದರಲ್ಲಿ ಒಂದು ಬ್ಲಡ್ ಕ್ಯಾಂಪ್ ಒಂದು ತುಂಬ ಸಕ್ಸಸ್ ಆಗಿದೆ. ಎಲ್ಲರೂ ಮೆಚ್ಚುವಂಥ, ದೇಶದಲ್ಲೇ ಒಂದು ಪ್ರತಿಮವಾಗಿ ನಾವು ನಿಂತ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ರಕ್ತದಾನಿಗಳಿಗೂ ನಾವು ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ದಿನ, ಈ ಒಂದು ಒಳ್ಳೆಯ ದಿನ ಇವತ್ತು ಬಂದಿದೆ. ಆ ದಿನ ಎಲ್ಲ ವೃದ್ಧಾಶ್ರಮಗಳಲ್ಲಿರೋರು ಎಲ್ಲರಿಗೂ ಬಟ್ಟೆ ಕೊಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಈಗೆಲ್ಲ ಮುಖ್ಯಸ್ಥರು ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಅವರೆಲ್ಲರೂ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡಿದ್ದಾರೆ. ಎಲ್ಲರಿಗೂ ನಾವು ಧನ್ಯವಾದಗಳು. ಒಟ್ಟಿನಲ್ಲಿ ಹೆತ್ತವರು ಮರೆತರು, ಆಶ್ರಮದ ಆಡಳಿತ ಮಂಡಳಿ ಮತ್ತು ಸೇವೆ ಮಾಡುವ ಮನಸ್ಸಿರುವವರು ಮರೆಯದ ಗುರು ಪೌರ್ಣಿಮೆ ದಿನ ಹಿರಿಯರನ್ನು ಸ್ಮರಿಸಿದ್ದು ಅರ್ಥಪೂರ್ಣವಾಗಿತ್ತು ಎಂದರೆ ತಪ್ಪಾಗಲಾರದು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.